ಮನೆಯಂದು ಬೆಂಗ್ಳೂರಿಗೆ ಹೋಗ್ಯಾನ್ರಿ ಅಂಬರೀಷ ಹೋಗ್ಯಾನ್ರಿ. ಹೋಗ್ಬೇಕು 8 ದಿನ ಆದ್ಬೇಕು ನಾವು ಕೇಳ್ಬೋ ಅವ್ರ ಹತ್ತಿರ ಹೆಣ್ತಿ ನಾ ಮಾಡ್ಕೊತೀನಿ ಅವನಿಗೆ ಅಂದರು. ನಿನ್ನ ಮಕ್ಕಳ ಮರಿಯವ ಯಾಕೆ ಮಾಡ್ಕೊತೇವ ನನ್ನ ಮಗನಿಗೆ 10 ವರ್ಷನವನ ಇರ್ಲಿಕ್ಕೆ 20 ವರ್ಷನವನ ಗಂಡನ ಯಾಕೆ ಮಾಡ್ಕೊತೀಯ ಅಂತ ನಾ ಅಂದ. ಮಾಡ್ಕೊತೀನಿ ನಾ ಬೆಂಗ್ಳೂರಿಗೆ ಹೋಗ್ತೀನಿ ಮೇಲೆ ತೆಕ್ಕಿ ಬಿದ್ದ ಅಂತ ಬೆಂಗ್ಳೂರಿಗೆ ಹೋಗ್ಯಾವ. ಸುಮ್ಮನೆ ಗಂಡ ಹೆಣ್ತಿಯಾರ ನಾ ಯಾಕೆ ಮಾಡ್ಕೊಲ್ಲವ ಆಕಿ 2 ಮಕ್ಕಳವ ಅಂತ ಹೋಗ್ಯಾಡ್ರಿ. ಹೋಗ್ಯಾನ ಹೋಗ್ಬೇಕು ಹಿಂದೆ ಹೋಗ್ಯಾನ್ರಿ. ಹೋಗಿ ಗಂಟಿಗೆ ಹೋಗಿ ಬೆಂಗ್ಳೂರಾಗ ಹೋಗಿ ನೀನು ಸ್ಟೇಷನ್ದಾಗ ಅದೇನಂತಾರೆ ರೀ ಅದು ಯಾವ್ರಪ್ಪ ಮೆಜೆಸ್ಟಿಕ್ದಾಗ ಹೋಗಿ ಇಳ್ದಾನಂತ್ರಿ. ಇಳ್ದೆ ಅಂಬರೀಷ ನನಗಂದು ದಂಧ ಇಲ್ಲ ಏನಿಲ್ಲ ಬರ್ರಿ ಬಂದು ನಾನು ಕರ್ಕೊಂಡೋಗಿ ಹೆಣ್ತೀರ ನೀವು ಬಲ್ಯಾಕ ಇರ್ತೀವಿ ಅಂತ ಕರ್ಕೊಂಡೋಗ್ಯಾನ್ರಿ. ಹೆಣ್ತಿನ ಕರ್ಕೊಂಡೋಗ್ಯಾರ ಸಂಗಟ ಹೆಣ್ತಿನ ಇದ್ದು ಅಂತ್ರಿ. ನಮ್ಮ ಶಾಂತನ ದೋಸ್ತರು ನೋಡಿರಂತ್ರಿ. ಅವ್ರು ಅಂದ್ರತ್ತ ಶಾಂತ ನಿಮ್ಮ ತಮ್ಮಂದ್ರೆ ಆಕೆ ಕರ್ಲಿಕ್ಕೆ ಬಂದಾನ ಕರ್ಲಿಕ್ಕೆ ಬಂದು ಕರ್ಕೊಂಡು ನೋಡ್ದಾನ ಅವ ಅಜ್ಜಿಯಾಗಂತ ನಾ ಹೇಳತ್ತೀನಿ ನೋಡಿ ಅಜ್ಜ ಏನಾನ ಮಾಡ್ದೆ ಅಂದ್ರೆ ನೋಡು ನಾವು ದೋಸ್ತನ ಅವ್ರ ಅಣ್ಣನ ದೋಸ್ತಿನ ಏನು ಮಾಡಬೇಡ ಅಂತಂದನಂತ. ಏನು ಮಾಡಲ್ಲ ನಾ ಯಾಕೆ ಮಾಡಿ ನಾ ಸುಮ್ಮ ಬಂದೀನಿ ದಂಧ ಇಲ್ಲ ಕೇಳಕ್ಕೆ ಬಂದೀನಿ ಅವ್ನ ಬಲ್ಲಿ ದಂಧಕ್ಕೆ ಬಂದೀನಿ ಅಂದನಂತ. ದಂಧಕ್ಕೆ ಬಂದೀನಿ ಅನ್ನೋದು ಕರ್ಕೊಂಡು ಹೋಗಿ ದಂಧಕ್ಕೆ ಹೋಗಿ ಮನೆಗೆ ಹಚ್ಚೋದು ಹಾಗೆ ಗಾಡಿ ರಾತ್ರಿ ಗಾಡಿ ಏನೇನ ತಂದಾನೆ. 6 ಮಂದಿ ಇದ್ದಾರಂತ್ರಿ. 6 ಮಂದಿ ಹೆಸರು ಹೇಳ್ಬೇಕ್ರಿ ಅವ. 6 ಮಂದಿ ಯಾರ್ಯಾರು ಕರ್ಕೊಂಡು ಹೋಗ್ಯಾನ ಯಾರ್ಯಾರಿಗೆಲ್ಲ ನಮ್ಗೆ ಗೊತ್ತಿಲ್ಲ. ಒಬ್ಬ ಏನೋ ಶಾಂತು ಅಂತ್ರಿ ಪೈಲೆ ಹೇಳ್ಯಾನ್ರಿ ಶಾಂತು ಅಂತ ಇನ್ನೊಬ್ಬ ಯಾವನ ಹನ್ನಂತ್ರಿ. ಒಟ್ಟು 6 ಮಂದಿ ಹೋಗ್ಯಾರಂತ್ರಿ. 6 ಮಂದಿಯಾಗ 2 ಕರ್ಕೊಂಡು ಹೋಗೋದು ನೋಡ್ರಿ ದೋಸ್ತರು ನೋಡಿ ಬಿಟ್ರಿ ಅವನು ಹೋತಾನೆ ಯಾಕೆ ಕರ್ಕೊಂಡು ಹೋದಂತೆ. ಅವ್ರು ಹಿಂದ್ರಾಗಡಿ ಯಾವಾಗ ಹೋಗ್ಯಾರನ್ರಿ ಹಿಂದೆ ಕಾರ್ ತೊಗೊಂಡು ಹೋಗ್ಯಾರಂತ. ಕಾರ್ ತೊಗೊಂಡು ಕಾರ್ನಾಗ ಹೇಳ್ಕೊಂಡು ಬಂದಾರಂತ. ನೀನು ಫೋನ್ ಸ್ವಿಚ್ ಆಫ್ ಮಾಡ್ಯಾನ್ರಿ. ನಾ ಅವನಿಗೆ ಫೋನ್ ಹಚ್ಚಿದ್ದೇವೆ ನಮ್ಮ ಮಗ ಆಟ ನಡೆಸ್ತಾನ್ರಿ. ಯಪ್ಪ ತಮ್ಮನೇ ಬಂದಿಲ್ಲ ಯಾಕೋ ಫೋನೇ ಹತ್ತಾರ ಮುಂಜಾನೆ ಹಚ್ಚಿದಾಗ ಯಾಕೋ ಹೊಟ್ಟೆ ಕಚ್ಬಿಸಿ ಆಡ್ತದಪ್ಪ ಕಾಯಿಪಲ್ಲೆ ಮಾರ್ತೀನಿ ರೀ ಯಾಕೋ ಹೊಟ್ಟೆ ಫೋನೇ ಹೋಗಲ್ಗದಪ್ಪ ನನಗೆ ಯಾಕೋ ಬೆಕ್ಕಿ ಹತ್ತವ ನಾನು ಎಲ್ಲಿಗೆ ಹೋಗ್ಯಾನ ತಗೋ ಹೇಳೀನಿ ಫೋನ್ ಸ್ವಿಚ್ ಆಫ್ ಅಂತ ಹೇಳ್ಯಾರ ಹೊಡ್ದಾನ ಅಂತ ಹೇಳ ನಾವು ಅಜ್ಜ ಅಂತ ಹೊಡ್ದಾನ ಅನ್ನೋದು ಮತ್ತು ಮುಂಜಾನೆ ಹತ್ತದ್ರಿ ಎತ್ತಲಿಲ್ಲ ಅಜ್ಜನ ಹತ್ತಿರ ಅಜ್ಜನ ಹೇಳ್ತೀನಿ ಹತ್ತಿಲ್ಲ ಆಕೆ ಅಜ್ಜನ ಹೇಳ್ತೀನಿ ಎತ್ತಿಲ್ಲ ಆಕಿನ ಹತ್ತಿರ ಯಾಕೋ ಎತ್ತಿಲ್ಲಪ್ಪ ಅನ್ನಕ್ಕೆ ನಮ್ಮ ಸಸಿ ಏನಂದ್ರೆ ಕೇಸನ ಕೊಟ್ಟು ಬರೋ ಮೇಡ್ರಿ ಅಂದರು. ಕೇಸ್ ಹಾಕಿ ಕೂಡ ಮಿಂದ್ರು ನಾಳೆ ಬಂದೆ ನೋಡಮ್ಮ ಅಂತ ಪಾರ ಅಂತು. ಹಂಗೆ ಅಡ್ಬಿಡಿಯಾಗಿ ಬೀಳಕ್ಕೆ ಹೋಗಮ್ಮಿ ಹೆಂಗೆ ಇರ್ತಾರಲ್ಲ ಅಂತ ಅನ್ನೋದು ಈ ಹಣನೇ ಹೋಗ್ಯ. ಹೋಗ 1 ತಿಂಗಳು ಆಗ್ಲಕ್ಕೆ ಬಂತು ರೀ. ಊಟ ಬಳಸೋದ್ರಿ ಸಾಲಿ ಹುಡುಗ್ರಿ ಹೋಟೆಲ್ದಾಗ ಕೆಲಸ ಒಯ್ದು ಊಟ ಕೊಡೋದು ಅದು ಮಾಡೋದು ಮಾಡ್ತಾನೆ. ಯಾವಾಗ್ಯಾದ್ರು ಈಗಲ್ಲ ಅವ ಅಂಡಿ ತೊಗೊಂಡು ಓಡ್ಸ್ಕೊಂಡು ಹೋಗಲ್ಲ ತಂದು ಮಗ ತಂದು ಮನ್ಯಾಗ ಇಟ್ಕೊಂಡು ಮನೆ ಇಸ್ಕೊಟ್ಟು ಕಿರಾಯಿ ಇಸ್ಕೊಟ್ಟು ಎಲ್ಲ ಇಸ್ಕೊಟ್ಟು ಆಕಿಗೆ ಮದುವೆ ಆಕಿ ಹಸಿದಾಕಿರಿ ಅವ ನಮ್ಮ ಮಂದ್ಯವನು ಆಕಿ ಮಾಡ್ಕೊಂಡ್ರು ತಂದು ನಮ್ಮ ಮನೆ ಇಟ್ಕೊಂಡು ನಮ್ಮ ಮನೆ ಹಾಸಿ ಗಂಗಾ ತೆಂಬಿಗೆ ಎಲ್ಲ ಕೊಟ್ಟಿನಿ ರೀ ಅಣ್ಣಾರೆ ಮಾಡಿ ಉಳ್ಳಕ್ಕೆ ಹೋಗ್ಬಿಟ್ಟು ತಂದನಂತೆ. ಅಜ್ಜಿ ಅವ್ನ ಎದುರು ಹೇಳ್ತೀನಿ ನೋಡ್ರಿ ನಾ ತಂದು ನಮ್ಮ ಮನೆಗೆ ಇಟ್ಕೊಂಡು ನಮಗೆ ಹಿಂಬರ್ತೀರಿ ಬಿದ್ದಾನೆ ಹೆಂಗದ ಏಟು ನಮ್ಮದೇ ತಿಂದು ರಾತ್ರಿ ಯಾವಾಗಾದ್ರೂ ಕರ್ಕೊಂಬರ್ತೀನಿ ರೀ ಊರಿಗೆ ಇಲ್ಲಿಗೆ ಕರ್ಕೊಂಬರ್ತಿದ್ದ ಹೋಗ್ತಿದ್ದ ತಿರುಗಾಡ್ತೀರಿ ಎಲ್ಲ ಮಾಡ್ತೀರಿ ಇಬ್ಬರು. ನಾ ಕಳವಾರ ಅಂತೀವಿ ರಾಣಿ ಸಿಟ್ಟಿಗೆ ಬಂದ್ರೆ ಸುಮ್ಕೊಳ್ಳೋ ನಾ ಏನು ಮಾಡ್ತೀನಿ ಅವನಿಗೆ ನಾ ಹೊಡಿತೇನೆ ನೀವೇ ಹೀರಿ ನೋವು ನಾ ಹೊಡೆಯಲ್ಲ ಅವ್ನಿಗೆ ಜೀವ ಕೊಡ್ತೀನಿ ಅಂತಿದ್ನು. ಮನೆ ಮಕ್ಕಳು ಲಗ್ನ ಮಾಡಿದ್ರೆ ಲವ್ ಮ್ಯಾರೇಜ್ ಮಾಡಿದ್ರೆ ಏನಂದ್ನು ಅವ ಸತ್ತ ನಾ ಸತ್ತಂಗ ಅವ್ನು ಜೀವ ಕೊಡ್ತೀನಿ ಅಂತಿದ್ನು ನಮಗೆ. ಚಿತ್ತಾಪುರ ಎಲ್ಲ ಗುಡಿ ಹಾಕೊಂಬಂದಿನಿ ಅಲ್ಲಿ ತಾನೂ ಬಂದಾನ್ರಿ ಬಂದು ಎಲ್ಲ ಮಾಡ್ಯಾನ ಎಲ್ಲ ಮಟ್ಟಾನ ಮಾಡಿ ಹೀಗೆ ದಂಧ ಮಾಡ್ಯಾನ. ಎಲ್ಲಿ ಆಗಿಲ್ಲ ರೀ ಇನ್ನೂ 20 ವರ್ಷನವನ ಇವ ದೊಡ್ಡ ಮನೆ ಮಾಡಿ 1 ತಿಂಗಳು 1.5 ತಿಂಗಳು ಆಯ್ತು ಮಾಡಿ.